ಆತ್ಮೀಯ ಗೆಳೆಯರೇ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದಿಲ್ಲ ಒಂದು ವಿಚಾರಗಳು ಬರುತ್ತಲೇ ಇರುತ್ತವೆ. ನಾವು ಎಷ್ಟೇ ತಡೆಯಲು ಪ್ರಯತ್ನ ಪಡ್ತಾ ಇದ್ದರೂ ಅವುಗಳು ನಮ್ಮ ಚಿತ್ತದಲ್ಲಿ ಆವರಿಸಿ ನಮ್ಮ ನೆಮ್ಮದಿಯನ್ನೇ ಅಪಹರಿಸಿಬಿಡುತ್ತವೆ. ಈ ವಿಚಾರಗಳು ಯಾಕೆ ನಮ್ಮ ಮನಸ್ಸಿಗೆ ಬರುತ್ತವೆ? ನಮಗೆ ನಮ್ಮ ಮನಸ್ಸೇ ಒಂದು ಒಳ್ಳೆಯ ಮಿತ್ರ, ಜೊತೆಗೆ ಒಬ್ಬ ಕೆಟ್ಟ ಶತ್ರುವು ಕೂಡ. ಮನಸ್ಸು ಹೇಳಿದ ಹಾಗೆ ನಾವು ಕೇಳಿಕೊಂಡು ಹೋದರೆ ಅದು ನಮ್ಮನ್ನ ಬಗ್ಗಿಸುತ್ತಾ ಹೋಗುತ್ತೆ. ಆದರೆ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡರೆ ನಾವು ಅಂದುಕೊಂಡಿರೋ ಎಲ್ಲಾ ವಿಷಯದಲ್ಲೂ ಗೆಲುವು ಸಾಧಿಸಬಹುದು. ನಾವು ಯಾವಾಗಲೂ ನಮ್ಮ ಮನಸ್ಸಿಗೆ ಕೆಟ್ಟ ವಿಚಾರ ಬರದೇ ಇರೋ ಹಾಗೆ ನೋಡಿಕೊಳ್ತೀವಿ. ಆದರೆ ಅದೇ ಸಮಯ ಹೆಚ್ಚು ಹೆಚ್ಚು ವಿಚಾರಗಳು ನಕಾರಾತ್ಮಕವಾಗಿ ತುಂಬಿಕೊಳ್ಳುತ್ತಲೇ ಹೋಗುತ್ತವೆ. ನೀವು ಅದರಿಂದ ಎಷ್ಟೇ ಓಡಿ ಹೋಗಬೇಕೆಂದು ಅಂದುಕೊಳ್ಳುತ್ತೀರೋ, ಆದರೆ ಅದು ನಿಮ್ಮನ್ನು ಅಷ್ಟೇ ಆವರಿಸಿಕೊಂಡು ಹೋಗುತ್ತೆ. ಅದಕ್ಕೆ ನಾವು ಯಾವುದಕ್ಕೂ ಹೆದರದೆ ಅದರಿಂದ ಹೇಗೆ ಹೊರಬರಬೇಕೆಂದು ಚಿಂತನೆ ಮಾಡಬೇಕು. ಇದೇ ವಿಷಯದಲ್ಲಿ ನಾವು ಒಂದು ಕಥೆಯನ್ನ ಕೇಳೋಣ. ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಯುವಕ ಇದೇ ಸಮಸ್ಯೆಯಿಂದ ಬೇಸರಗೊಂಡು ಒಬ್ಬ ಪ್ರಖ್ಯಾತ ಬೌದ್ಧ ಸನ್ಯಾಸಿಯ ಬಳಿ ಬಂದು ಹೇಳುತ್ತಾನೆ, ಗುರುಗಳೇ, ನನಗೆ ಯಾವಾಗಲೂ ಅಶ್ಲೀಲ ವಿಚಾರಗಳು ಬರುತ್ತಲೇ ಇರುತ್ತವೆ. ಅದನ್ನೆಲ್ಲ ಯೋಚಿಸಬಾರದು ಅಂತ ಎಷ್ಟೋ ಯೋಚಿಸಿ ಇದರಿಂದ ಹೇಗೆ ಹೊರಬರಬೇಕೆಂದು ಪ್ರಯತ್ನ ಪಟ್ಟು ನಿರಾಸೆಯಾಗಿದೆ. ಇದರಿಂದಲೇ ನನ್ನ ಸಮಯ ಮತ್ತು ನನ್ನ ಶಕ್ತಿಯು ಕುಗ್ಗಿ ಹೋಗಿದೆ. ಅದರಿಂದ ನಾನು ಎಷ್ಟೇ ಪ್ರಶಾಂತವಾಗಿರಬೇಕು ಅಂತ ಅಂದುಕೊಂಡರೂ ಇರೋದಕ್ಕಾಗ್ತಾ ಇಲ್ಲ. ನಾನು ಯಾವುದಾದರೂ ಹೆಣ್ಣನ್ನು ನೋಡಿದರೆ ಬಹಳ ಬೇಗನೆ ಮೋಹಕ್ಕೆ ಒಳಗಾಗ್ತೀನಿ. ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾಗ್ತಾ ಇಲ್ಲ. ಅದಕ್ಕೆ ಮಹಾತ್ಮರು ನಗುತ್ತಾ ಹೇಳುತ್ತಾರೆ, ನಿನಗೆ ಮೋಹ ಅಂದ್ರೆ ಏನು ಅಂತ ಗೊತ್ತಾ? ಅದಕ್ಕೆ ಯುವಕ, ಸ್ವಾಮಿ, ಮೋಹ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದರೆ ಅದು ಕೆಟ್ಟದ್ದು ಅಂತ ಮಾತ್ರ ಗೊತ್ತು. ಅದಕ್ಕೆ ಮಹಾತ್ಮರು, ಹಾಗಾದರೆ ಮೊದಲು ನೀನು ಈ ವಿಷಯವನ್ನ ತಿಳಿದುಕೋ. ಯಾವುದೇ ಒಂದು ವಿಷಯ ನಮ್ಮಲ್ಲಿ ಪ್ರಾಕೃತಿಕವಾಗಿದ್ದಲ್ಲಿ ಅದು ಎಂದಿಗೂ ಕೆಟ್ಟದಾಗಿರಲ್ಲ. ಅದು ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ಬೇಕಾಗುತ್ತೆ. ಅದೇ ಥರ ಮೋಹ ಅನ್ನೋದು ಕೂಡ ಕೆಟ್ಟದಲ್ಲ. ಅದು ಕೇವಲ ಒಂದು ಭಾವನೆ ಮಾತ್ರ. ನಾವು ಏನಾದರೂ ಸಾಧಿಸಬೇಕೆಂದಾಗ ಅದರಿಂದ ಆಕರ್ಷಿತರಾಗ್ತೀವಿ. ಉದಾಹರಣೆಗೆ, ನಮ್ಮ ಹತ್ತಿರ ಹಣ ಇಲ್ಲದಿರುವಾಗ ನಮಗೆ ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕೆಂದು ಆಕರ್ಷಣೆಗೆ ಒಳಗಾಗ್ತೀವಿ. ಅದೇ ಥರ ಮೋಹ ಅನ್ನೋದು ಕೂಡ ನಮ್ಮ ಅವಶ್ಯಕತೆಗಳನ್ನ ನೆನಪು ಮಾಡಿಸುತ್ತೆ. ಅದೇ ನಮ್ಮ ಶರೀರಕ್ಕೆ ಅವಶ್ಯಕವಾಗಿರೋದನ್ನ ನಾವು ಸರಳವಾಗಿ ಮೋಹ ಅಂತ ಪರಿಗಣಿಸ್ತೀವಿ. ಶಿಷ್ಯ, ಗುರುಗಳೇ, ಈಗ ನನಗೆ ಎಲ್ಲ ಅರ್ಥ ಆಯಿತು. ಆದರೆ ಈ ಮೋಹ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಕೇಳಿದ. ಆಗ ಗುರುಗಳು, ಮೋಹ ಅನ್ನೋದು ಬೇರೆ ಎಲ್ಲಿಂದಲೂ ಬರೋದಿಲ್ಲ, ಅದು ನಮ್ಮಲ್ಲಿಯೇ ಇರುತ್ತೆ. ಇದು ನಮ್ಮೊಳಗೆ ಇರುವುದು ಅವಶ್ಯಕ. ಯಾಕೆಂದರೆ ಇದು ಇರುವುದರಿಂದಲೇ ಮಾನವ ಜಾತಿ ವಿಸ್ತಾರ ಆಗ್ತಾ ಇದೆ ಅಂತ ಅಂದರು. ಆಗ ಯುವಕ, ಆದರೆ ಗುರುಗಳೇ, ಮೋಹ ಅನ್ನೋದು ಅಷ್ಟೇ ಅವಶ್ಯಕ ಎಂದಾದರೆ ಜನ ಮಾತ್ರ ಅದನ್ನ ಯಾಕೆ ಕೆಟ್ಟದಾಗಿ ನೋಡ್ತಾರೆ? ಆಗ ಗುರುಗಳು, ಮಗು, ಅದೇ ನಮ್ಮ ಜನ ಮಾಡ್ತಾ ಇರೋ ದೊಡ್ಡ ತಪ್ಪು. ಅದನ್ನ ಆದಷ್ಟು ರಹಸ್ಯವಾಗಿಡಬೇಕೆಂದು ನೋಡ್ತಾರೆ. ಮೋಹ ಅನ್ನೋದು ತಪ್ಪೇನೂ ಅಲ್ಲ, ಆದರೆ ತಪ್ಪು ಪದ್ಧತಿಯಲ್ಲಿ ಬಳಕೆ ಮಾಡಿದರೆ ಖಂಡಿತ ತಪ್ಪು. ಜನರು ಯಾವುದನ್ನ ಪ್ರೀತಿಸ್ತಾರೋ ಅದರಲ್ಲೇ ಜೀವಿಸ್ತಾರೆ. ಅದನ್ನೇ ಸಾಧಿಸಬೇಕೆಂದು ಗುರಿಯಾಗಿ ಇಟ್ಟುಕೊಳ್ತಾರೆ. ಮಹಾತ್ಮರು ಇನ್ನೊಂದು ವಿಷಯ ಹೇಳ್ತಾರೆ, ಮೋಹ ಅನ್ನೋದು ಪ್ರಾಣಿಗಳಲ್ಲೂ ಇರುತ್ತೆ ಅಲ್ವೇ? ಆಗ ಯುವಕ, ಹೌದು ಗುರುಗಳೇ, ಪ್ರಾಣಿಗಳಲ್ಲೂ ಮೋಹ ಇರುತ್ತೆ. ಯಾಕೆಂದರೆ ಅವು ಕೂಡ ಅವರ ಸಂತತಿಯನ್ನ ಬೆಳೆಸಬೇಕು ಅಲ್ವಾ? ಆಗ ಗುರುಗಳು, ಹಾಗಾದರೆ ಪ್ರಾಣಿಗಳಲ್ಲಿರುವ ಈ ಮೋಹವನ್ನ ಯಾಕೆ ತಪ್ಪಾಗಿ ತಿಳಿಯುವುದಿಲ್ಲ ಅಂತ ಕೇಳಿದಾಗ ಯುವಕ, ನನಗೆ ಗೊತ್ತಿಲ್ಲ ಗುರುಗಳೇ, ನೀವೇ ಹೇಳಿ ಅಂದ. ಆಗ ಗುರುಗಳು, ಪ್ರಾಣಿಗಳಿಗೆ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ. ಪ್ರಾಣಿಗಳು ಮೋಹವನ್ನ ಸಂತಾನೋತ್ಪತ್ತಿಗಾಗಿ ಮಾತ್ರ ಉಪಯೋಗಿಸುತ್ತವೆ.
ಅವುಗಳು ಸರಿಯಾದ ಪದ್ಧತಿಯಲ್ಲಿ ಉಪಯೋಗಿಸುತ್ತವೆ. ಆದರೆ ಈ ಮನುಷ್ಯರಿಗೆ ತಿಳುವಳಿಕೆ ಜಾಸ್ತಿ. ಅವರು ಕೇವಲ ಮೋಹವನ್ನ ಸುಖದ ಸಾಧನೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಮನುಷ್ಯ ಮೋಹವನ್ನ ಜೀವನದ ಗುರಿ ಅಂತ ಮಾಡಿಕೊಂಡಿದ್ದಾನೆ. ಗುರುಗಳು ಯುವಕನಿಗೆ, ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ಒಂದಾನೊಂದು ಕಾಲದಲ್ಲಿ ಒಂದು ಆಶ್ರಮದಲ್ಲಿ ಗುರು ಶಿಷ್ಯರು ಇರ್ತಾ ಇದ್ರು. ಶಿಷ್ಯನು ದಿನವೂ ಆಶ್ರಮದ ಅಕ್ಕಪಕ್ಕ ಇದ್ದ ಗ್ರಾಮಗಳಿಗೆ ಹೋಗಿ ಭಿಕ್ಷೆ ತರ್ತಾ ಇದ್ದ. ದಾರಿ ಮಧ್ಯೆ ಒಂದು ನದಿ ಕೂಡ ದಾಟಬೇಕಿತ್ತು. ಒಂದು ದಿನ ಆ ಶಿಷ್ಯ ನದಿ ದಡದಲ್ಲಿ ಅವಿತುಕೊಂಡು ಏನೋ ನೋಡುತ್ತಿದ್ದ ಒಬ್ಬ ಬಾಲಕನನ್ನ ನೋಡಿ ಅವನಿಗೆ ಕೇಳುತ್ತಾನೆ, ನೀನು ಯಾಕೆ ಮರದ ಹಿಂದೆ ಅವಿತುಕೊಂಡಿದ್ದೀಯಾ ಅಂತ ಕೇಳಿದ. ಆಗ ಬಾಲಕ, ನಾನೇನ್ ನೋಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಒಂದು ಸಾರಿ ನದಿ ಕಡೆಗೆ ನೋಡು. ಶಿಷ್ಯ ನದಿ ಕಡೆಗೆ ನೋಡಿದಾಗ ಕೆಲವು ಬಾಲೆಯರು ನದಿಯಲ್ಲಿ ನೀರು ತುಂಬಿಕೊಳ್ತಾ ಇದ್ರು. ಅವರ ವಯಸ್ಸು ಸುಮಾರು 14ರಿಂದ 16 ವರ್ಷ ಇರಬಹುದು. ಆಗ ಶಿಷ್ಯ ಆ ಹುಡುಗನಿಗೆ ಕೇಳಿದ, ಆ ಬಾಲೆಯರು ನದಿಯಲ್ಲಿ ನೀರು ತುಂಬಿಕೊಳ್ತಾ ಇದ್ದಾರೆ, ಅದರಲ್ಲಿ ಅವಿತುಕೊಂಡು ನೋಡೋದೇನಿದೆ ಅಂತ ಕೇಳಿದ. ಅದಕ್ಕೆ ಹುಡುಗ ಹೇಳಿದ, ನಿನಗೇನಾದ್ರೂ ಹುಚ್ಚ? ನಾನು ಅವರ ಅಂದವನ್ನ ನೋಡ್ತಾ ಇದ್ದೀನಿ, ನೀನೂ ಕೂಡ ನೋಡಿ ಆನಂದ ಪಡು ಅಂತ ಆ ಬಾಲಕ ಹೇಳಿದ. ಶಿಷ್ಯ ನದಿ ಕಡೆಗೆ ನೋಡುತ್ತಾ ನಿಂತ. ಇಲ್ಲಿಯವರೆಗೂ ಶಿಷ್ಯನಿಗೆ ಅಂತಹದ್ದೇನೂ ಕಾಣಿಸಿರಲಿಲ್ಲ. ಬಹಳ ಧೈರ್ಯವಾಗಿಯೇ ಇದ್ದ. ಆದರೆ ಈಗ ಆ ಹುಡುಗ ಹೇಳಿದ ಹಾಗೆ ಇವನೂ ಕೂಡ ಅವಿತುಕೊಂಡು ನೋಡೋ ಕೆಲಸ ಪ್ರಾರಂಭಿಸಿದ. ಬಾಲೆಯರನ್ನ ನೋಡುತ್ತಾ ನಿಂತ. ಸ್ವಲ್ಪ ಹೊತ್ತು ನೋಡ್ತಾ ನೋಡ್ತಾ, ನಾನೇನ್ ಮಾಡ್ತಾ ಇದ್ದೀನಿ? ನಾನ್ ಮಾಡ್ತಾ ಇರೋದು ಸರಿಯಲ್ಲ, ನಾನು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಶಿಷ್ಯ ಅಲ್ಲಿಂದ ಹೊರಟು ಹೋದ. ಆಶ್ರಮಕ್ಕೆ ಬಂದು ತನ್ನ ಕೆಲಸ ಮಾಡಿಕೊಂಡಿದ್ದ. ಆದರೆ ನದಿಯ ಹತ್ತಿರ ನಡೆದ ಘಟನೆ ಅವನ ಕಣ್ಣು ಮುಂದೆ ಬರ್ತಾ ಇತ್ತು. ಆ ದೃಶ್ಯ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅವನ ಮನಸ್ಸು ಹೇಳ್ತಾ ಇತ್ತು. ಯಾವುದರ ಮೇಲೂ ಅವನಿಗೆ ಸರಿಯಾದ ಮನಸ್ಸು ಕೇಂದ್ರೀಕರಿಸಲು ಆಗ್ತಾ ಇರಲಿಲ್ಲ. ಆ ನಂತರ ಮರುದಿನ ಮುಂಜಾನೆ ಯಥಾಪ್ರಕಾರವಾಗಿ ಆಶ್ರಮದಿಂದ ಭಿಕ್ಷೆಗಾಗಿ ಹೊರಟ. ನದಿ ಹತ್ತಿರ ಬಂದು ರಹಸ್ಯವಾಗಿ ಬಾಲೆಯರನ್ನು ನೋಡಲು ಪ್ರಾರಂಭಿಸಿದ. ಹೀಗೆಯೇ ಕದ್ದು ಕದ್ದು ದಿನವೂ ನೋಡೋ ಅಭ್ಯಾಸ ಮಾಡಿಕೊಂಡ. ಜೊತೆಗೆ ಅವನ ಮನಸ್ಸು ಏಕಾಗ್ರತೆಯಲ್ಲಿ ಇರಿಸಲಾಗುತ್ತಿರಲಿಲ್ಲ. ಅವನ ಮನಸ್ಸು ಚಂಚಲ ಆಗ್ತಾ ಇತ್ತು. ಸರಿಯಾಗಿ ಊಟ ನಿದ್ರೆ ಕೂಡ ಮಾಡ್ತಾ ಇರಲಿಲ್ಲ. ಯಾವಾಗ ನೋಡಿದ್ರೂ ಆ ಬಾಲೆಯರೇ ನೆನಪಿಗೆ ಬರ್ತಾ ಇದ್ರು. ಹೀಗೆಯೇ ಒಂದು ದಿನ ಗುರುಗಳು ಬೋಧನೆ ಮಾಡ್ತಾ ಇದ್ರೆ ಶಿಷ್ಯ ಬೇರೆ ಏನೋ ಆಲೋಚನೆ ಮಾಡ್ತಾ ಇದ್ದ. ಗುರುಗಳು ತನ್ನ ಶಿಷ್ಯನ ಈ ಬದಲಾವಣೆಯನ್ನ ನೋಡಿ ಒಂದು ದಿನ ಗುರುಗಳು ಹೇಳ್ತಾರೆ, ಶಿಷ್ಯ, ನಾನೂ ಕೂಡ ಇಂದಿನಿಂದ ನಿನ್ನ ಜೊತೆ ಭಿಕ್ಷಾಟನೆಗೆ ಬರ್ತೀನಿ. ಆಗ ಶಿಷ್ಯ, ಬೇಡ ಗುರುಗಳೇ, ನಿಮಗೇನು ಶ್ರಮ, ನಾನಿದ್ದೀನಲ್ಲ, ತರ್ತೀನಿ ಅಂತ ಹೇಳಿದ. ಆಗ ಗುರುಗಳು, ಸರಿ, ನೀನೊಬ್ಬನೇ ಹೋಗು ಅಂತ ಹೇಳುತ್ತಾರೆ. ಶಿಷ್ಯ ಒಬ್ಬನೇ ಹೊರಟ. ಗುರುಗಳು ಶಿಷ್ಯನ ಹಿಂದೆಯೇ ಹಿಂಬಾಲಿಸುತ್ತಾ ಹೊರಟರು. ಶಿಷ್ಯ ಒಬ್ಬ ಬಾಲಕನ ಜೊತೆ ರಹಸ್ಯವಾಗಿ ಒಂದು ಬಂಡೆಯ ಹಿಂದೆ ಅವಿತುಕೊಂಡು ಕುಳಿತಿರೋದನ್ನ ಗಮನಿಸಿದರು. ಈ ಬಂಡೆಯ ಹಿಂದೆ ಅವಿತು ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚಿಸಿ ಶಿಷ್ಯನ ಬೆನ್ನ ಹಿಂದೆ ಹೋಗಿ ನಿಂತರು. ಅಲ್ಲಿಯವರೆಗೆ ಗುರುಗಳಿಗೆ ತನ್ನ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಯ್ತು. ಆಗ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ನೀನು ಆ ಬಾಲಕಿಯರಿಂದಲೂ ಭಿಕ್ಷೆ ತಗೋತೀಯಾ ಅಂತ ಕೇಳಿದರು. ಗುರುಗಳ ಮಾತನ್ನು ಕೇಳಿದ ತಕ್ಷಣ ಶಿಷ್ಯ ಗಾಬರಿಯಾದ. ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡಿರೋ ಹಾಗೆ ವರ್ತಿಸಿದ. ಅಷ್ಟರಲ್ಲಿ ಶಿಷ್ಯನ ಜೊತೆ ಇದ್ದ ಇನ್ನೊಬ್ಬ ಬಾಲಕ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದ. ಶಿಷ್ಯನಿಗೆ ಗುರುಗಳ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಲು ಆಗಲಿಲ್ಲ. ಆಗ ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ, ನನ್ನ ಶಿಷ್ಯನಿಗೆ ಯಾವತ್ತೂ ಭಯ ಅನ್ನೋದೇ ಇರಲಿಲ್ಲ. ಆದರೆ ಈಗ ನಿನಗೇನಾಗಿದೆ? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀಯಾ? ಆಗ ಶಿಷ್ಯ ಗುರುಗಳಿಗೆ ಹೇಳಿದ, ನನ್ನನ್ನು ಕ್ಷಮಿಸಿ ಗುರುಗಳೇ, ನಾನು ತಪ್ಪು ಮಾಡಿದೆ. ಆ ಹುಡುಗನ ಜೊತೆ ಸೇರಿ ನಾನು ಈ ರೀತಿಯಾದೆ. ಆದರೆ ಇಂದಿನಿಂದ ಈ ತರ ಕೆಲಸ ಎಂದೂ ಮಾಡಲ್ಲ ಎಂದು ಪ್ರಮಾಣ ಮಾಡ್ತೀನಿ.
ನನ್ನನ್ನು ಕ್ಷಮಿಸಿ ಗುರುಗಳೇ. ಗುರುಗಳು, ಪರವಾಗಿಲ್ಲ, ನೀನು ಮಾಡಿರೋ ಪ್ರಮಾಣವನ್ನ ಎಂದಿಗೂ ಮರೆಯಬೇಡ ಅಂತ ಹೇಳಿ ಶಿಷ್ಯನನ್ನ ಕರೆದುಕೊಂಡು ಆಶ್ರಮಕ್ಕೆ ಹೊರಟು ಹೋದರು. ಶಿಷ್ಯ ಎಂದಿನಂತೆ ಆಶ್ರಮದ ಕೆಲಸದಲ್ಲಿ ತೊಡಗಿಕೊಂಡ. ಅವನು ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಾ ಭಿಕ್ಷಾಟನೆ ಮಾರ್ಗವನ್ನೇ ಬದಲಿಸಿದ. ಆದರೆ ಬರಬರುತ್ತಾ ಅವನಿಗೆ ಕೋಪ ಜಾಸ್ತಿ ಆಗ್ತಾ ಇತ್ತು. ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಳ್ತಾ ಇದ್ದ. ಸರಿಯಾಗಿ ಧ್ಯಾನ ಮಾಡಲಾಗದೆ, ಊಟ ಮತ್ತು ನಿದ್ರೆ ಇಲ್ಲದೆ, ಆಶ್ರಮದ ಕೆಲಸದಲ್ಲಿ ಉತ್ಸಾಹ ತೋರದೇ ಇರೋದನ್ನ ಗುರುಗಳು ಗಮನಿಸಿ ಶಿಷ್ಯನ ಹತ್ತಿರ ಬಂದು ಹೇಳುತ್ತಾರೆ, ಇಲ್ಲಿಯವರೆಗೂ ನೀನು ಬಹಳಷ್ಟು ಸಾರಿ ಮಾತು ತಪ್ಪಿದ್ದೀಯಾ ಅಂದ ಕೂಡಲೇ ಶಿಷ್ಯ ಗುರುಗಳ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ. ಕಣ್ಣೀರಿಡುತ್ತಲೇ, ಗುರುಗಳೇ, ನಾನು ಬಹಳಷ್ಟು ಸಾರಿ ಮಾತು ತಪ್ಪಿದ್ದೀನಿ. ಭಾಷೆ ಕೊಟ್ಟಿದ್ದರೂ ಕೂಡ ಭಾಷೆ ತಪ್ಪಿದ್ದೀನಿ. ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ. ಕೆಟ್ಟ ವಿಚಾರಗಳನ್ನು ಮನಸ್ಸಿನಿಂದ ಕಿತ್ತಿ ಹಾಕಲು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ. ಆಗ ಗುರುಗಳು ಶಿಷ್ಯನನ್ನ ಆಶ್ರಮದ ತೋಟಕ್ಕೆ ಕರೆದುಕೊಂಡು ಹೋಗಿ, ನೋಡು, ಇಲ್ಲಿ ಒಂದು ಸಣ್ಣ ಕಾಲುವೆ ತರ ಮಾಡಲಾಗಿದೆ. ಇದರಿಂದಲೇ ತೋಟಕ್ಕೆ ನೀರು ಹಾಯಿಸಲಾಗುತ್ತದೆ. ನೀರು ನಿರಂತರವಾಗಿ ಹರಿಯುತ್ತಾ ಇದೆ. ಈ ನೀರಿನ ಹರಿವನ್ನ ನಿನ್ನಿಂದ ನಿಲ್ಲಿಸೋಕ್ಕಾಗತ್ತಾ ಅಂತ ಹೇಳ್ತಾರೆ. ಆಗ ಶಿಷ್ಯ, ಆಯ್ತು ಗುರುಗಳೇ, ನಿಲ್ಲಿಸ್ತೀನಿ ಅಂತ ಹೇಳಿ ಶಿಷ್ಯ ಸ್ವಲ್ಪ ಮಣ್ಣನ್ನು ತಂದು ನೀರಿನಲ್ಲಿ ಅಡ್ಡಲಾಗಿ ಹಾಕಿದ. ಸ್ವಲ್ಪ ಹೊತ್ತಿನವರೆಗೂ ನೀರಿನ ಹರಿವು ನಿಂತಿತು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ನೀರು ಮಣ್ಣಿನ ಮೇಲಿಂದ ಹರಿಯಲು ಪ್ರಾರಂಭವಾಯಿತು. ಶಿಷ್ಯ ಸ್ವಲ್ಪ ಕಲ್ಲುಗಳನ್ನು ಅಡ್ಡಲಾಗಿ ಹಾಕಿದ. ಮತ್ತೆ ಅದೇ ತರ ನೀರಿನ ಹರಿವು ಕಲ್ಲುಗಳ ಮೇಲಿಂದಲೂ ಹರಿಯಲು ಪ್ರಾರಂಭವಾಯಿತು. ಕೊನೆಗೆ ಶಿಷ್ಯ ಒಂದು ದೊಡ್ಡದಾದ ಕಲ್ಲು ಬಂಡೆಯನ್ನ ತಂದು ಕಾಲುವೆಗೆ ಎಸೆದ. ಈ ಸಾರಿ ನೀರಿನ ಪ್ರವಾಹ ಕಡಿಮೆ ಆಯಿತು. ಆದರೆ ಸ್ವಲ್ಪ ಹೊತ್ತಿನ ನಂತರ ಕಾಲುವೆ ಒಡೆದು ನೀರು ಹೊರಬಂದು ತೋಟಕ್ಕೆಲ್ಲ ನುಗ್ಗಿತು. ಆಗ ಗುರುಗಳು ಹೇಳುತ್ತಾರೆ, ನಿನ್ನೊಳಗೂ ಹೀಗೆಯೇ ಆಗ್ತಾ ಇದೆ. ನೀನು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀಯಾ, ಆದರೆ ನಿನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ತಾ ಇದೆ. ಹೀಗೆಯೇ ನಿನ್ನ ಪ್ರಯತ್ನ ವ್ಯರ್ಥ ಆಗುತ್ತಲೇ ಇರುತ್ತೆ. ಈ ಕಾಲುವೆ ಒಂದು ರೀತಿ ನಿನ್ನೊಳಗಿರುವ ಕಾಮನೆ. ಹರಿಯುತ್ತಿರುವ ನೀರು ನಿನ್ನ ಮಾನಸಿಕ ಶಕ್ತಿ ಅಥವಾ ವಿಚಾರಗಳು. ಮಣ್ಣು ಅಥವಾ ಕಲ್ಲುಗಳನ್ನು ಹಾಕುವುದೇ ನಿನ್ನ ಪ್ರಯಾಸ. ಅದಕ್ಕಾಗಿಯೇ ನಿನ್ನ ಪ್ರಯಾಸ ಪದೇ ಪದೇ ವಿಫಲ ಆಗ್ತಾ ಇದೆ. ಜೊತೆಗೆ ತೋಟ ಎಂಬುವ ನಿನ್ನ ಮನಸ್ಸು ನೋಯಿಸ್ತಾ ಇದೆ. ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ, ಹಾಗಾದರೆ ಮೋಹದ ಈ ವಿಚಾರಗಳಿಂದ ಹೊರಗೆ ಬರಲು ಯಾವ ಮಾರ್ಗವೂ ಇಲ್ವಾ? ಖಂಡಿತ ಇದೆ ಮಗು. ನಿನಗೆ ಹೊಸ ಕಾಲುವೆ ಕಟ್ಟೋ ಅವಶ್ಯಕತೆ ಇದೆ. ಅದಕ್ಕೆ ಶಿಷ್ಯ, ನನಗೆ ಏನೂ ಅರ್ಥ ಆಗಿಲ್ಲ ಗುರುಗಳೇ. ಗುರುಗಳು ಹೇಳುತ್ತಾರೆ, ಅದಕ್ಕಿಂತ ಮೊದಲು ಈ ಕಾಮದ ಇಚ್ಛೆ ಅಂದರೇನು ಅಂತ ತಿಳಿದುಕೋ. ಹೇಗೆ ಒಂದು ಉಪ್ಪಿನಕಾಯಿ ಭರಣಿಯನ್ನ ಖಾಲಿಯಾದ ನಂತರವೂ ಅದನ್ನ ತೊಳೆದಾಗ ಅದರಿಂದ ಬಹಳಷ್ಟು ದಿನಗಳವರೆಗೂ ಅದರ ಘಮ ಬರುತ್ತಲೇ ಇರುತ್ತೆ. ಅದೇ ಥರ ಮನಸ್ಸು ಇಂದ್ರಿಯಗಳ ಮೂಲಕ ಯಾವುದೇ ವಸ್ತು ಅಥವಾ ವ್ಯಕ್ತಿಯಿಂದ ಅತಿಯಾಗಿ ಹತ್ತಿರವಾದಾಗ ಆಗ ಪ್ರತಿ ಸಾರಿ ಮನಸ್ಸು ಪದೇ ಪದೇ ಆ ವಸ್ತು ಅಥವಾ ಆ ವ್ಯಕ್ತಿಯ ಕಡೆಗೆ ಹೋಗಲು ಇಷ್ಟಪಡುತ್ತದೆ. ಗುರುಗಳು ಹೇಳುತ್ತಾರೆ, ಆ ಯುವತಿಯರು ನಿನ್ನಿಂದ ಬಹಳಷ್ಟು ದೂರ ನೀರು ತುಂಬಿಕೊಳ್ತಾ ಇದ್ರು. ಆದರೂ ನೀನು ಬಹಳ ತೀವ್ರ ಧ್ಯಾನದಿಂದ ಅವರನ್ನು ನೋಡ್ತಾ ಇದ್ದೆ. ನಿನ್ನ ಮನಸ್ಸಲ್ಲಿ ಕೆಲವು ಭಾವನೆಗಳನ್ನೂ ಹುಟ್ಟುಹಾಕಿದೆ. ಅದಕ್ಕಾಗಿಯೇ ಆ ವಿಷಯ, ಆ ಚಿತ್ರ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡಿದೆ. ನಿನ್ನ ಮಾನಸಿಕ ಶಕ್ತಿ ಬೇಡ ಅಂದರೂ ಕೂಡ ಒಂದೇ ದಿಕ್ಕಿನಲ್ಲಿ ಸಂಚರಿಸುತ್ತೆ. ಜೊತೆಗೆ ಬುದ್ಧಿ ವಿವೇಕವನ್ನ ನುಂಗಿ ಹಾಕಿ ವಿಕಲನನ್ನಾಗಿ ಮಾಡುತ್ತೆ. ಆಗಲೇ ಈ ಮಾನಸಿಕ ಅವಸ್ಥೆಯನ್ನ ಕಾಮದ ಇಚ್ಛೆ ಅಂತ ಹೇಳ್ತಾರೆ. ಇದರಿಂದ ಹೇಗೆ ಹೊರಗೆ ಬರಬಹುದು? ಯಾವಾಗಲೂ ನೆನಪಿಡು, ಬುದ್ಧಿ ಅನ್ನೋದು ಮನಸ್ಸಿಗೆ ದಿಕ್ಕು ತೋರಿಸುತ್ತದೆ. ಇಂದ್ರಿಯಗಳಿಗಿಂತಲೂ ಶಕ್ತಿಶಾಲಿಯಾಗಿರೋದು ಮನಸ್ಸು. ಮನಸ್ಸಿಗಿಂತಲೂ ಶಕ್ತಿಶಾಲಿ ಬುದ್ಧಿ. ಬುದ್ಧಿಗಿಂತಲೂ ಶಕ್ತಿಶಾಲಿಯೇ ಆತ್ಮ. ಯಾವ ಲಕ್ಷ್ಯವನ್ನ ಬುದ್ಧಿ ಹತೋಟಿಯಲ್ಲಿಡುತ್ತೋ ಮನಸ್ಸು ಅದೇ ದಿಕ್ಕಿನಲ್ಲಿ ಹೋಗುತ್ತೆ. ಆ ದಿನ
ನೀನು ಎಚ್ಚರ ಇರಲಿಲ್ಲ. ಅದಕ್ಕಾಗಿಯೇ ನಿನ್ನ ಬುದ್ಧಿ ಗೊತ್ತಿಲ್ಲದೆ ಕಾಮವನ್ನ ಲಕ್ಷ್ಯವನ್ನಾಗಿ ಮಾಡಿದೆ. ಅದರಿಂದಾಗಿ ನಿನ್ನ ಮನಸ್ಸು ಬೇಡ ಅಂದರೂ ಕೂಡ ಅದೇ ದಿಕ್ಕಿಗೆ ಹೋಗ್ತಾ ಇದೆ. ಇದೇ ಕಾರಣ ನೀನು ಒಂದೇ ವಿಚಾರದಲ್ಲಿ ಮುಳುಗಿ ಹೋಗ್ತಾ ಇರೋದು. ಗುರು ಶಿಷ್ಯನಿಗೆ ಹೇಳ್ತಾರೆ, ಮನಸ್ಸು ಇಂದ್ರಿಯಗಳಿಗಿಂತಲೂ ಪ್ರಭಾವಶಾಲಿ ಆಗಿದ್ದಕ್ಕಾಗಿ ನೀನು ಒಲ್ಲದ ಮನಸ್ಸಿಂದಲೂ ಆ ಮರದ ಹಿಂದೆ ಹೋಗ್ತಾ ಇದ್ದೆ. ಯಾಕೆಂದರೆ ಆ ಸಮಯ ನಿನ್ನ ಬುದ್ಧಿ ಸರಿ ಮತ್ತು ತಪ್ಪನ್ನು ಯಾವುದನ್ನೂ ಯೋಚಿಸಲ್ಲ. ಜೊತೆಗೆ ಮನಸ್ಸು ದೇಹವನ್ನ ಆವರಿಸುತ್ತೆ. ಶಿಷ್ಯ ಹೇಳುತ್ತಾನೆ, ಹಾಗಾದರೆ ಈ ಮೋಹವನ್ನು ಅಳಿಸಿ ಹಾಕಬಹುದೇ? ಗುರು ಹೇಳ್ತಾರೆ, ಖಂಡಿತವಾಗಿಯೂ. ಕಾಮವನ್ನು ಅಳಿಸಿ ಹಾಕಬಹುದೆಂದು ನಂಬಿರುವ ಜನರೇ ಅಳಿಸಿ ಹಾಕಿದ್ದಾರೆ. ಆ ವಿಶ್ವಾಸ ಇರುವುದೂ ಕೂಡ ಮುಖ್ಯ. ಗುರುಗಳೇ, ಈ ವಿಶ್ವಾಸ ಹೇಗೆ ಬರುತ್ತೆ? ಈ ಇಚ್ಛೆಯನ್ನ ಹೇಗೆ ಅಳಿಸೋದು? ಗುರುಗಳು ಹೇಳುತ್ತಾರೆ, ಯಾವತ್ತೂ ನೆನಪಿಟ್ಟುಕೋ, ಆತ್ಮ ಬುದ್ಧಿಗಿಂತಲೂ, ಬುದ್ಧಿ ಮನಸ್ಸಿಗಿಂತಲೂ, ಮನಸ್ಸು ಇಂದ್ರಿಯಗಳಿಗಿಂತಲೂ ಶಕ್ತಿಶಾಲಿ. ಎಲ್ಲದಕ್ಕಿಂತಲೂ ಮೊದಲು ಆತ್ಮದ ಮಾತನ್ನ ಕೇಳಿ ಒಂದು ಮಹತ್ವವಾದ ಗುರಿ ಇಟ್ಟುಕೋ. ಅದು ನಿಜವಾಗಿಯೂ ನಿನ್ನಿಂದ ಪೂರ್ಣ ಆಗೋ ತರ ಇರಬೇಕು. ಆ ಗುರಿಯನ್ನ ಪದೇ ಪದೇ ನೆನಪು ಮಾಡಿಕೊಳ್ತಾ ಇರು. ನಿನ್ನ ಸಂಪೂರ್ಣ ಮಾನಸಿಕ ಶಕ್ತಿಯನ್ನ ಅದರ ಮೇಲೆ ಹರಿಸು. ಆ ನಿನ್ನ ಗುರಿಯನ್ನ ಪದೇ ಪದೇ ಭಾವನಾತ್ಮಕವಾಗಿ ಅನುಭವಿಸು. ಹೀಗೆ ಮಾಡುವುದರಿಂದ ಯಾವ ಪ್ರಮುಖ ಮಹತ್ವವಾದ ಗುರಿಯನ್ನ ಬುದ್ಧಿ ಸ್ವೀಕರಿಸುತ್ತೋ ಅದೇ ದಿಕ್ಕಿನ ಕಡೆಗೆ ಮಾನಸಿಕ ಶಕ್ತಿ ಕರೆದುಕೊಂಡು ಹೋಗುತ್ತದೆ. ಇದೇ ನಿನಗೆ ಒಂದು ಹೊಸ ಕಾಲುವೆ ಮಾಡಬೇಕು. ಕಾಲುವೆಯನ್ನ ಆಳವಾಗಿ ಮಾಡ್ತಾ ಹೋಗಬೇಕು. ನಿನ್ನ ಮಾನಸಿಕ ಶಕ್ತಿ ತಂತಾನೆ ಒಳ್ಳೆಯ ಮಾರ್ಗದ ಕಡೆಗೆ ಹರಿಯುತ್ತೆ. ಹೊಸ ಕಾಲುವೆ ಮಾಡುವುದರಿಂದ ಹಳೆಯ ಕಾಲುವೆ ಒಣಗಲು ಆರಂಭವಾಗುತ್ತದೆ. ನೀರು ಹರಿಯದ ಕಾರಣ ನಿಧಾನವಾಗಿ ಮಣ್ಣು ತುಂಬಿಕೊಳ್ಳುತ್ತದೆ. ಹೀಗೆ ಹಳೆಯ ವಿಚಾರಗಳು ಸ್ವತಃ ಸುಲಭವಾಗಿ ಅಳಿಸಿ ಹೋಗುತ್ತವೆ. ನಿನಗೇ ಗೊತ್ತಾಗದೆ ಹಳೆಯ ವಿಚಾರಗಳು ಅಳಿಸಿ ಹೋಗಿ ಹೊಸ ಮನುಷ್ಯನಾಗ್ತೀಯ. ಇದೇ ತರ ಕೆಟ್ಟ ವಿಚಾರಗಳು, ಕೆಟ್ಟ ಅಭ್ಯಾಸಗಳ ನಾಶ ಕೂಡ ಆಗತ್ತೆ. ಇದೆಲ್ಲ ಕೇಳಿ ಶಿಷ್ಯನಿಗೆ ಸಂಪೂರ್ಣ ಅರ್ಥ ಆಯಿತು. ಅಲ್ಲಿಂದ ಮುಂದೆ ಯಾವ ಕೆಟ್ಟ ಆಲೋಚನೆ ಮಾಡದೆ ಮೊದಲು ಇದ್ದ ಹಾಗೆ ತಾನು ಮಾಡುವ ಕೆಲಸವನ್ನ ಏಕಾಗ್ರವಾಗಿ ಮಾಡಲು ಆರಂಭಿಸಿದ. ಹೀಗೆ ಮಹಾತ್ಮರು ಕಥೆಯನ್ನ ಯುವಕನಿಗೆ ಹೇಳಿ, ಈಗ ನಿನ್ನ ಪ್ರಶ್ನೆಗೆ ಎಲ್ಲಾ ಉತ್ತರ ಸಿಕ್ಕಿತಲ್ವಾ ಅಂತ ಕೇಳಿದರು. ಆಗ ಯುವಕ, ಹೌದು ಮಹಾತ್ಮ, ನನ್ನ ಕಣ್ಣು ತೆರೆಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನೊಳಗಿರೋ ಎಂತಹದ್ದೇ ಆಲೋಚನೆಗಳನ್ನ ಹೇಗೆ ಸಮತೋಲನದಿಂದ ಇಟ್ಟುಕೊಳ್ಳಬೇಕು ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಹೇಳಿ ಮಹಾತ್ಮರಿಗೆ ನಮಿಸಿ ಅಲ್ಲಿಂದ ಹೊರಟು ಹೋದ. ಗೆಳೆಯರೇ, ಈ ಕತೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಇನ್ಸ್ಪೈರ್ಡ್ ಸಂಧ್ಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.